25 ವರ್ಷ ವಾರಂಟಿ ಇರ್ತದೆ. 25 ವರ್ಷ 25 ವರ್ಷ ರೀ. 81,000 ಐತ್ರಿ. ಇದು 7.5 HP ಸೋಲಾರ್ ಕಟ್ಟಿನ್ರಿ. ಮಾಡದ್ಲಕ್ 10 ಎಕರೆ ನೀರಾವರಿ ಮಾಡೀನಿ. ಹಾ ರೀ, ಸಬ್ಸಿಡಿ ಆಗೈತ್ರಿ ಇದು. ಆಗೈತ್ರಿ. ಬರಕ್ಕಿಂತ ಮುಂಚೆ ಸರ್ ಇದು ಹ್ಯಾಂಗ್ ಇತ್ತು ಪರಿಸ್ಥಿತಿ, ಈಗ ಹ್ಯಾಂಗ್ ಏನೇನ್ ಮಾಡಿರಿ ಸರ್ ಹೊಲ್ದಾಗ? ತಾಲೂಕಿನಿಂದ ಅಫಜಲ್ಪುರ ತಾಲೂಕಿನಿಂದ ನಾನು ಒಬ್ಬನೇ ಸರ್. ಸದ್ಯ ಪ್ರೆಸೆಂಟ್ ಇವತ್ತಿಗೆ ಒಂದು 20 ಲಕ್ಷ ರೂಪಾಯಿ ಆದಾಯ ಬರ್ತದೆ ಇವತ್ತು. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ದು ಒಂದು ಕಿರು ಪರಿಚಯ ಹೇಳ್ರಿ, ನಿಮ್ ಹೆಸರು, ನಿಮ್ ಎಜುಕೇಶನ್, ಆಮೇಲೆ ನೀವು ಮುಂಚೆ ಕೃಷಿ ಮಾಡಕ್ಕಿಂತ ಮುಂಚೆ ಏನೇನ್ ಮಾಡಿದ್ರಿ ಸ್ವಲ್ಪ ಹೇಳ್ರಿ ಸರ್. ಸರ್, ನಾವು ಅಫಜಲ್ಪುರ ತಾಲೂಕ ಕರ್ಜಿ ಗ್ರಾಮದವ್ರಿ. ಹಾ ಸರ್. ನನ್ನ ಹೆಸರು ಸಿದ್ದಪ್ಪ ಯಲ್ಲಪ್ಪ ಹಿರೇಕುರುಬರ್ ಅಂತ. ನಾನು BA ಗ್ರಾಜುಯೇಟ್ ಇದ್ದೇನ್ರಿ. ಓಕೆ ಸರ್. ನಾನು ಅದಕ್ಕ ಮುಂಚೆವಾಗಿ ನಾನು ಸಾಲಿ ಒಳಗನು ಬುಕ್ಳು ಇದು ಇದ್ರಿ. ನಾನು ಮನ್ಸ್ ಮಾಡಿದ್ರೆ ಜಾಬ್ನು ಮಾಡ್ಬೋದಿತ್ರಿ. ನನಗೆ ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡೋ ಇದು ಇಲ್ರಿ. ಓಕೆ ಸರ್. ಅದಕ್ಕಾಗಿ ನಾನೇ ನಮ್ಮ ಜಮೀನು ಬಾಳ ಇದೆ ರೀ. 20 ಎಕರೆ ಹೊಲ ಐತಿ. ಯಾವ ಹೊಲಲ್ಲೇ ಮಾಡಿದ್ರ ಐತ ಅಂತ ಅನ್ಕೊಂಡು ಇದು ಹೊಲಕ್ಕ ಫೀಲ್ಡಿಗೆ ಬಂದ್ರಿ. ಅದಕ್ಕ ಮೊದಲು ನಮ್ಮ ತಂದೆಯವರು ಎಲ್ಲಾ ಜಮೀನ್ಗಳು ನೋಡ್ಕೊಂಡು ಹೋಗ್ತಿದ್ರಿ. ಹೊಲದಲ್ಲಿ ಅವ್ರು ಆ ಟೈಮ್ನಾಗ 2-3 ಲಕ್ಷ ಆದಾಯ ತೆಗಿಬೇಕಂದ್ರೆ ಬಾಳ ಐತ್ರಿ. 20 ಎಕರೆ. ಹಾ ರೀ. ಈ ಸದ್ದ ನಾನು ಬಂದ ಬಳಕ ಈ ಅಗ್ರಿಕಲ್ಚರ್ ಫೀಲ್ಡಿಗೆ ಬಂದ ಬಳಕ ಈ ಸದ್ದ ಪ್ರೆಸೆಂಟ್ ಇವತ್ತಿಗೆ ಒಂದು 20 ಲಕ್ಷ ರೂಪಾಯಿ ಆದಾಯ ಬರ್ತದ್ರಿ ಇವತ್ತು. 20 ಲಕ್ಷ 20 ಎಕರೆದಾಗ ಒಂದ್ ವರ್ಷನಾಗ ರೀ ಆದಾಯ ರೀ. ತರ ಎಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಡಿ, ಸೆಟಪ್ ಮಾಡ್ಕೊಂಡ್ರಿ ಸರ್. ಆಮೇಲೆ ಸರ್ ನಿಮಗೆ ಒಂದು ರೀಸೆಂಟ್ಲಿ ಒಂದು ಪ್ರಶಸ್ತಿ ಸಿಕ್ಕದ ಯಾವ್ದು ಸರ್ ಅದು? ಅದು ಸೂಪರ್ ಸ್ಟಾರ್ ಐತಿ. ಸೂಪರ್ ಸ್ಟಾರ್ ಅಂದ್ರೆ ನಮ್ಮ ಜಿಲ್ಲೆ ಕಂಪ್ಲೀಟ್ 8 ಜನ ಬಂದ್ರಿ ಸರ್. ಜಿಲ್ಲೆ ಒಳಗೆ 10 ಜನ ರೈತರಿಗೆ ಕೊಟ್ಟಾರಿ. ತಾಲೂಕಿನಿಂದ ಅಫಜಲ್ಪುರ ತಾಲೂಕಿನಿಂದ ನಾನು ಒಬ್ಬನೇ ಸರ್. ಓ, ಕಂಗ್ರಾಚುಲೇಷನ್ ಸರ್ ಫಸ್ಟ್ ಆಫ್ ಆಲ್. ಪ್ರಶಸ್ತಿ ಸಿಕ್ಕಿದ್ರಿ ಸರ್. ಈಗ ನಮಗ ನೀವು ಬರಕ್ಕಿಂತ ಮುಂಚೆ ಸರ್ ಇದು ಹ್ಯಾಂಗ್ ಇತ್ತು ಪರಿಸ್ಥಿತಿ, ಈಗ ಹ್ಯಾಂಗ್ ಏನೇನ್ ಮಾಡಿರಿ ಸರ್ ಹೊಲ್ದಾಗ? ಮೊದಲೇ ನಮ್ಮ ತಂದೆಯವರು ಮಾಡೋ ಟೈಮಿಗೆ ಅವರು ಹಿಂಗ ಅಷ್ಟೇ ಬೋರ್ವೆಲ್ ಡೈರೆಕ್ಟ್ ನೀರು ಉಣಿಸ್ಕೋತಿರು ಮಾಡ್ತಾರ್ರಿ. ನಾನು ಅಷ್ಟ ಮೊದಲನೇದಾಗಿ ನಮ್ಮ ಹೊಲದಲ್ಲಿ 3 ಬೋರ್ವೆಲ್ಗಳು ಅದಾವ್ರಿ. 3 ಬೋರ್ವೆಲ್ ಸರ್? ಬೋರ್ವೆಲ್ ಅದಾವ್ರಿ. ನಾನು ಬಂದು ಒಂದು ಕೃಷಿ ಹೊಂಡ ಅಂದ್ರೆ ಹೊಂಡ ತೆಗ್ದೇರಿ. ಇದು ಕೃಷಿ ಹೊಂಡ ಫಸ್ಟ್ ಇದು ಮಾಡಿ ಸರ್? ಹೊಂಡ ಮಾಡಿಸ್ಕೊಂಡಿದ್ರಿ. ಇದಕ್ಕೆ ಸಬ್ಸಿಡಿ ಆಗೈತ್ರಿ, ಗೌರ್ಮೆಂಟ್ ಕಡೆಯಿಂದ ಆಗೈತ್ರಿ. ಇದು ಮಾಡ್ಕೊಂಡ ನಂತರ ಒಟ್ಟು 3 ಬೋರ್ವೆಲ್ ನೀರು ಇದಕ್ಕೆ ಸ್ಟಾಕ್ ಮಾಡ್ಕೊಳ್ಳೋದು. ನಾವ್ ಈಗ ಒಂದ್ ಟೈಮ್ ರೈತರದ ಹೆಂಗ್ರಿ ಒಳಗ ನೈಟ್ ಕರೆಂಟ್ ಬರ್ತಾ ಇರ್ತಾವ್ರಿ. ಡೇದಾಗ ಇದು ತಂದ ಸ್ಟಾಕ್ ಮಾಡಿ ನೈಟ್ ಗೇಟ್ ಎಲ್ಲ ಮಾಡಿ ಡೇದಾಗ ಸೋಲಾರ್ಲಿ ಉಣಿಸ್ಕೋತ ಕುಂತ ಬಿಡ್ತೇವ್ರಿ. ಹೌದೇನ್ ಸರ್? ಇದ್ರಲ್ಲೇ ನೀರ್ನು ಕೂಡ ಅಂದ್ರೆ ಬೆಳಿಗ್ಗೆ ನಾವ್ ಎಷ್ಟು ಬೇಕಷ್ಟು ಉಣಸಕ್ನು ಬಹಳ ಇದು ಅನುಕೂಲ ಆಗ್ತದೆ ಸರ್. ಈಗ ಇದು ಕೃಷಿ ಹೊಂಡ ಹುಡ್ಸಿರಲ್ಲ, ಇದು ಏನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆ ಏನಾದ್ರು ಸಬ್ಸಿಡಿ ಸಿಕ್ಕೈತೆ ಸರ್? ಹಾ ರೀ, ಸಬ್ಸಿಡಿ ಆಗೈತ್ರಿ. ಇದು ಆಗೈತ್ರಿ. ಅಗ್ರಿಕಲ್ಚರ್ ಈ ಕೃಷಿ ಇಲಾಖೆ ಇರ್ತದಲ್ರಿ, ಅಲ್ಲಿಂದ ಸಬ್ಸಿಡಿ ತಗೊಂಡೆ ಇದು ಹೊಂಡ ಮಾಡ್ಕೊಂಡೇನ್ರಿ. ಓಕೆ ಸರ್. ಇದು ಮಾಡ್ಕೊಂಡ ಬಳಕ ನನಗೆ ತುಂಬಾ ಅನುಕೂಲ ಬಿ ಆಗ್ಯದ್ರಿ. ಈಗ ಅಷ್ಟು ನೀರು ತಂದ ಸಂಗ್ರಹ ಮಾಡಿ ನನಗೆ ಯಾವಾಗ ಅನುಕೂಲ ಬೇಕು ಅವಾಗ ಉಣಿಸ್ಲಕ್ನು ಇದ್ರ ಮೊದಲ ಒಂದು 3-4 ಎಕರೆ ನೀರು ತೊಯ್ಬೇಕಂದ್ರೆ ರಗಡ ಆತಿತ್ತು. ಹೌದೌದು ಸರ್. ಇದು ಹೊಂಡ ಮಾಡದ ಬಳಕ 10 ಎಕರೆ ನೀರಾವರಿ ಮಾಡೀನಿ. 10 ಎಕರೆ ಪೂರಾ ನೀರಾವರಿ ಅದ ರೀ? 10 ಎಕರೆ ಪೂರಾ ನೀರಾವರಿ ಮಾಡಿ. ಇದು ಸೈಜ್ ಏನ್ರ ಅದ ಸರ್? ಇದು ಏನ್ರ 100x100 ಐತಿ. 100x100 ಏನ್ ಸರ್ ಇದು? ಓಕೆ ಸರ್. ಆಳ ಎಷ್ಟದ ಸರ್ ಇದು? ಆಳ ಒಂದು 18ರಿಂದ 20 ಇರ್ಬೋದ್ರಿ. ಅಡಿ ಸರ್. ಇವೆಲ್ಲ ಈ ತರ ನೀರು ಇದು ಮಾಡಿಬಿಟ್ರಿ ಇದಕ್ಕೆ? 3 ಬೋರ್ವೆಲ್ ಇದ್ರೊಳಗೆ ಬರ್ತಾವ ಸರ್? ಫಸ್ಟ್ 3 ಬೋರ್ವೆಲ್ ಅಟ್ಯಾಚ್ ಅದಾವ್ರಿ, ಪೈಪ್ ಲೈನ್ ಬಂದು ಇಲ್ಲಿ ಸಂಗ್ರಹ ಆತಾವ್ರಿ. ಆಮೇಲೆ ರಿಟರ್ನ್ ಅನ್ನ ಡೇದಾಗ ಸೋಲಾರ್ ಲಿಂದ ಮೇಲೆ ಎತ್ಕೊಂಡ್ಬಿಟ್ಟು. ಅಂದ್ರೆ ಈ ಸೋಲಾರ್ ಏನ್ ಹಿಂಗ್ ಕುಡ್ಸಿರ್ಲ ಇಲ್ಲ ಇದ್ರಿಂದ ಇದು ಹಾಕ್ಬಿಡುತ್ತೆ, ಪಂಪ್ ಮಾಡ್ಕೋತೀರಿ ಸರ್? ಓಕೆ. ಅಂದ್ರೆ ಸೋಲಾರ್ ಏನ್ ಗೌರ್ಮೆಂಟ್ ಕಡೆ ಏನಾರ ಸಬ್ಸಿಡಿ ತಗೊಂಡ್ರಿ ಸರ್? ಸೋಲಾರ್ ಸಬ್ಸಿಡಿ ಆಗೈತ್ರಿ. ಹೌದ್ರಿ? ಅದು ಯಾವ ಸರ್ ಇದು ಸ್ಕೀಮ್? PM ಕುಸುಮ ಯೋಜನೆ ಒಳಗೆ ಆಗೈತ್ರಿ. ಈಗ ನಮ್ಮ ಸ್ವಲ್ಪ ರೈತರಿಗೆ ಹೇಳಿ ಸರ್, ನೀವು ಹೆಂಗ್ ತಗೊಂಡ್ರಿ ಸಬ್ಸಿಡಿ ಏನಿಲ್ಲ ಅಂತ ಹೇಳಿ ಸ್ವಲ್ಪ. ಇದು PM ಕುಸುಮ ಯೋಜನೆ ಅಂತೇಳಿ ಇದು ಆನ್ಲೈನ್ ಅರ್ಜಿ ಕರೀತಾರ್ರಿ. ಅರ್ಜಿ ಸಲ್ಲಿಸಿ ಆಮ್ಯಾಗ ಇದು ಪಾಣಿ ಆಧಾರ್ ಕಾರ್ಡ್ ಎಲ್ಲ ಆನ್ಲೈನ್ ಹೋಗಿ ಸಬ್ಮಿಟ್ ಮಾಡಿದೊಳಕ ಇದು SO ಬಲಿ ನಮ್ ಫಾರ್ಮ್ ಹೋಗುತ್ರಿ. ಅವ್ರೆಲ್ಲ ಇದು ಸೆಲೆಕ್ಷನ್ ಮಾಡಿ ಕಳ್ಸದ ಬಳಕ ನಾವು ಸಬ್ಸಿಡಿ ಕಟ್ಟದೇವ್ ಅಂದ್ರ 81,000 ಐತ್ರಿ. ಇದು 7.5 HP ಸೋಲಾರ್ ಕಟ್ಟಿನ್ರಿ. 7.5 HP ಏನ್ ಸರ್ ಇದು? ನೋಡ್ಬೋದ್ರಿ. ನೋಡ್ರಿ ಎಷ್ಟು ಸರಿಯಾಗಿ ಮಾಡ್ಯಾರಿ. ಶಕ್ತಿ ಕಂಪನಿ ಅವ್ರ ಹತ್ರಿ. ಶಕ್ತಿ ಕಂಪನಿ ಏನ್ ಸರ್ ಇದು? ಇಲ್ಲ ಸರ್, ಈಗ ಎಲ್ಲಾ ಕಡೆ ಒಂದೇ ಪ್ಯಾನಲ್ ಹಾಕ್ಬಿಡ್ತಾರೆ, ಇದೇನು ಇಷ್ಟು ಬರೀ ಹಾಕ್ಬಿಟ್ರಲ್ಲ? ಇವರು ಶಕ್ತಿ ಸೋಲಾರ್ ಕಂಪನಿಯವರು ಇದು ಹೊಸ ಸಿಸ್ಟಮ್ ತೆಗದಾರಿ. ಹೆಂಗಂದ್ರಿ ಅವು 2 ಇದ್ರ ಪ್ಯಾನಲ್ ಮೇಲೆ ಹಾಕಿದ್ರ ಅದು ಹೆಂಗಾಗತ್ತರಿ, ಗಾಳಿ ಜಾಸ್ತಿ ಬಿಡ್ತದ್ರಿ. ಹೌದು. ಬಿಟ್ಟಾಗ ಕಿತ್ತಿ ಬೀಳಾಗತ್ತವ್ರಿ. 25 ವರ್ಷ ವಾರಂಟಿ ಇರ್ತದ್ರಿ. 25 ವರ್ಷ? 25 ವರ್ಷ ರೀ ಪ್ಲೇಟ್ಗಳು. ಈ ಕಂಪನಿ ಲಾಸ್ ಆಗತ್ತಿರ್ತದ್ರಿ. ಅದ್ರೊಳಗ ಅವ್ರಿಗೆ ಇದು ತಲಿ ಓಡಿಸಿ ಶಕ್ತಿ ಕಂಪನಿಯವ್ರು ಏನ್ ಮಾಡದ್ರಿ, 2 ಪ್ಯಾನಲ್ ಸಪರೇಟ್ ಮಾಡಿಬಿಟ್ಟಾರಿ. ಸಪರೇಟ್ ಮಾಡಿದ್ರೆ ಇದಕ್ಕೆ ಎಷ್ಟು ಗಾಳಿ ಬರಲ್ರಿ, ಆರಾಮ್ ಪಾಸ್ ಆಗ್ತದ್ರಿ. ಪಾಸ್ ಆಗ್ಲತ್ತ? ಹೌದು ಸರ್, ಹೌದು. ನೋಡ್ರಿ ಎಷ್ಟು ಸರಿಯಾಗಿ ಕುಡ್ಸ್ಕೊಂಡಾರ ನೋಡ್ರಿ. ಸೊ ಈ ತರ ಅದ ಸರ್. ಸೊ ಇದು ಪೂರ ಇದು ಏನ್ ಕಾಂಪೌಂಡ್ ಅದ, ಕೃಷಿ ಹೊಂಡ ಇದ್ರ ಮೇಲೆ ನಡೀತೈತಿ ಪೂರ? ಹೌದು ಸರ್. ಆಮೇಲೆ ಸರ್ ಇದಕ್ಕೆ ಈಗ ಇವ್ ಕೆಳಗೆ ಏನ್ ಬೇಸ್ಮೆಂಟ್ ಕೊಡ್ತೀರಿ ಸರ್? ಇದನ್ನು ಅವರೇ ಮಾಡ್ಬೋ ಹೋಗ್ಯಾರೇನ್ ಸರ್? ಹೆಂಗದ? ಎಲ್ಲ ಅವರೇ ಮಾಡ್ತಾರ್ರಿ. ಸಿಮೆಂಟ್ ಉಸಕು ಕಡಿಯಷ್ಟು ನಾವು ಕೊಡ್ಬೇಕ್ರಿ ಸರ್. ಅದೆಷ್ಟು ಕೊಟ್ರೆ ಎಲ್ಲ ಅವ್ರು ಮಾಡಿ ಕೊಡ್ತಾರ್ರಿ. ಅವ್ರು ಕಂಪನಿ ಕಡೆ ವರ್ಕರ್ಗಳು ಬರ್ತಾರ್ರಿ. ಬಂದ್ A to Z ಅವ್ರು ಇನ್ಸ್ಟಾಲೇಷನ್ ಮಾಡಿ ನಮ್ಗೆ ಆನ್ ಮಾಡಿ ಮೋಟರ್ ಆನ್ ಮಾಡಿ ಕೊಟ್ಟು ಹೋಗ್ತಾರ. ಹೌದೇನ್ ಸರ್? ಅದು ಟೋಟಲ್ ಇದು ಎಷ್ಟು? 7.5 HP ಅನ್ಸರ್? 7.5 HP ಮೋಟರ್ ಐತ್ರಿ. 7.5 HP ಸರ್.
ಸರ್ ಇದಕ್ಕೆ ಖರ್ಚು ಎಷ್ಟು ಅಂದ್ರಿ ಸರ್ ನೀವು? ಖರ್ಚ ಒಂದು ಸಬ್ಸಿಡಿ 81,000 ಐತ್ರಿ. ಹಾ ಹಾ ನಮ್ಮ ಕೈಲಿ ಒಂದ್ ಚಿಕ್ಕ ಪುಟ್ಟ ಹಿಡಿದ್ರು ಎಲ್ಲ ಕೂಡಿ ನಮ್ಗೆ 90,000 ರೂಪಾಯಿದಾಗ ಇದು ಪೂರಾ ಇನ್ಸ್ಟಾಲೇಷನ್ ಆಗಿದೆ, ಪೂರಾ ರೆಡಿ ಆಗೈತೆ ಸರ್ ಇದು? ರೆಡಿ ಆಗಿದೆ. ಓಕೆ. ಈಗ ಸರ್ ನಮ್ಮ ರೈತರು ಮಾಡ್ಕೋಬೇಕಂದ್ರೆ ಖಾಲಿ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಪಾನಿ ಅಷ್ಟೇ ಆಗ್ಬೇಕೇನು ಸರ್? ಆನ್ಲೈನ್ ಸಬ್ಮಿಟ್ ಮಾಡಿದೇವಲ್ರಿ ಹಾ. ಸರ್, ಎಸ್ ಅವ್ರ ಬಳಿ ಇದು ನಮ್ದೆಲ್ಲ ಫಾರ್ಮ್ ಹೋಗ್ತದ್ರಿ. ಓಕೆ. ಸ್ಯಾಂಕ್ಷನ್ ಮಾಡಿ ಕಳ್ಸದ ಬಳಿಕ ನಾವು ಇದು ನಾವು ಆನ್ಲೈನ್ ಕಟ್ಬೇಕ್ರಿ. ಅದು ಇದು ಸಬ್ಸಿಡಿ ಇದು ಕಟ್ಕೋಬೇಕ್ರಿ, ದುಡ್ಡು ಕಟ್ಬೇಕೇನು ಸರ್? ದುಡ್ಡು ಕಟ್ಟದ ಬಳಿಕ ಇದು ನಮ್ಗೆ ಇದು ಆಗತ್ರಿ, ಅವ್ರ ಇದು ಮಾಡಿ ಕಳಿಸಿ ಬಿಡ್ತಾರೆ ಸರ್ ಇಲ್ಲಿ? ಕಳಿಸಿ ಬಿಡ್ತಾರೆ. ಓಕೆ ಸರ್. ಓಕೆ. ಇದು ಎಷ್ಟು ತಿಂಗಳ ಆಗಿದೆ ಸರ್ ನಿಮ್ದು ಅಪ್ಲಿಕೇಶನ್ ಹಾಕಿದ್ಮೇಲೆ? ಅಪ್ಲಿಕೇಶನ್ ಒಂದು 1 ಇಯರ್ ಬ್ಯಾಕ್ ಹಾಕಿವ್ರಿ. ಹಾ ಹಾ. ಈಗ ಅದು 1 ಇಯರ್ ಹಾಕಿದ ಬಳಿಕ ಈಗ ಸೆಲೆಕ್ಷನ್ ಆಗಿ ಬಂದು ಒಂದು ವರ್ಷನೊಳಗೆ ಆಗೈತ್ರಿ. 1 ವರ್ಷನಾಗ ಆಗೈತೆ ಸರ್? ಓಕೆ. ಈಗ ಸರ್ ಟೋಟಲ್ ಈಗ ಬೋರ್ವೆಲ್ ಸರ್ ಈಗ ಹೆಂಗಂದ್ರೆ ಈಗ ಮಳಿ ಸೀಸನ್ ಅದ ಸರ್, ಥಂಡಿನಾಗ ಮಳಿನಾಗ ಬ್ಯಾಸಿಗೆನಾಗ ಅಂದ್ರೆ ನಡೀತದ ತಿಳ್ಕೊಬೋದ್ರಿ. ಈಗ ಥಂಡಿನಾಗ ಮಳಿನಾಗ ಹೆಂಗ್ ಸರ್ ಟೈಮಿಂಗ್ ಇದೆ? ಇವಾಗ ಕ್ಲೈಮೇಟ್ ಪೂರಾ ಕೋಲ್ಡ್ ಐತ್ರಿ. ಹೌದು. ಈ ಪ್ರೆಸೆಂಟ್ಲಿ ಚಾಲೋ ಐತ್ರಿ. ಪ್ರೆಸೆಂಟ್ಲಿ ಚಾಲೋ ಅದ್ರಿ ಈಗ? ಚಾಲೋ ಅದ್ರಿ ಸರ್. ಎಷ್ಟು ತಾಸು ತನಕ ನಡೀತದೆ ಸರ್? ಬೆಳಗ್ಗೆ 7ಕ್ಕೆ ಚಾಲೋ ಆಗುತ್ತೆ ರೀ, ಸಾಯಂಕಾಲ 5ಕ್ಕೆ ಬಂದ್ ಆಗುತ್ತೆ. ಓಕೆ. ಆತರ ಎಕ್ಚುಲಿ ನೋಡಿದ್ರಿ ಚಿಕ್ಕಮಂಗ್ಳೂರ್ ಸೈಡ್, ಮಲೆನಾಡ್ ಸೈಡ್ ಎಲ್ಲಾ ಮಾಡ್ತಾರ್ರಿ. ಇದು ಎಕ್ಚುಲಿ ಡೇದಾಗ ಉಣಿಸ್ಕೊಳಕ ಈ ಸದ್ದ ರಾತ್ರಿ ಹೊತ್ತು ಹುಳ ಹುಟ್ಟಿ ಅವು ಇವು ರೈತಗ ಒಂದ್ ಇದು ಇರ್ತದೆ. ಹೌದೌದು, ಅಂಜಿಕೆ ಸರ್. ಅಂಜಿಕೆ ಇರ್ತದ್ರಿ. ಈಗ ಕಬ್ಬುಗಳು ಅದಾವ್ರಿ, ಕಬ್ಬನಾಗ ಕಾಡಂತಿ ಅಂತ ಬರ್ತಾವ್ರಿ, ಜೀವ ಬೆದರಿಕೆ ಇರ್ತದ್ರಿ. ಡೇದಾಗ ನಾವೆಲ್ಲ ಸಂಗ್ರಹ ಮಾಡಿ ಡೇದಾಗ ನೀರ್ ಉಣಿಸ್ಕೊತ್ ಕೊಡ್ಬಹುದ್ರಿ. ಅದರಿಂದ ಅನುಕೂಲ ಆಗೈತ್ರಿ. ಇದು ಸೋಲಾರ್ ದಿಂದ 4-5 ಎಕರೆ ಹೋಗಿ 10 ಎಕರೆ ನೀರಾವರಿ ಕೂಡ ಮಾಡಿದೇವ್ರಿ. ನೀರಾವರಿ ಮಾಡಿರಿ ಸರ್. ಆಮೇಲೆ ಬ್ಯಾಸಿಗೆನಾಗ ಇನ್ನ ಹೆಚ್ಚಿಗೆ ಆಗ್ತದೆ ಸರ್ ಟೈಮಿಂಗ್? ಟೈಮ್ ಜಾಸ್ತಿ ಆಗ್ತದ್ರಿ, ನೀರ್ ಸ್ವಲ್ಪ ಫ್ರೆಶರ್ ಬರ್ತದೆ, ಇನ್ನ ಪ್ರೆಷರ್ ಬರ್ತದೆ ಸರ್, ಹೊಡಿತದ್ರಿ. ಸ್ವಲ್ಪ ಈಗ ಟೈಮ್ ನಾವು ಜರ ಕ್ಲೈಮೇಟ್ ಕೋಲ್ಡ್ ಇರೋದ ಒಂದ್ ಸ್ವಲ್ಪ ಕಡಿಮೆ ಬರ್ತದೆ. ಹೌದಾ ಸರ್? ಸ್ವಲ್ಪ ನಾವು ಪ್ರೆಷರ್ ತೋರಿಸ್ರಿ ಸರ್, ಇದು ಬೋರ್ವೆಲ್ ಚಾಲು ಮಾಡಿಸ್ರಿ. ನೋಡ್ರಿ ಸರ್, ಈ ತರ ಕೃಷಿ ಹೊಂಡ ಮಾಡ್ಕೊಂಡು ನೋಡ್ರಿ, ಇದು ಸೋಲಾರ್. ಈಗ ಬರಲ್ಲ ಸರ್? ಸರ್ ಈಗ ಟೋಟಲ್ ಈಗ 20 ಎಕರೆನಾಗ ಏನೇನು ಹಾಕಿರಿ ಸರ್? ಈಗ ನಾವು 10 ಎಕರೆ ಕಬ್ಬ ಐತ್ರಿ, 5 ಎಕರೆ ಹತ್ತಿ ಐತ್ರಿ, ಇನ್ನ 3 ಎಕರೆ ಇದು ಮಾಡೋದ್ರಿ ತೊಗರಿ ಮಾಡ್ತೇವ್ರಿ, 2 ಎಕರೆ ಮೆಣಸಿನ ಗಿಡ ಮಾಡ್ತೇವ್ರಿ. ಓಕೆ ಸರ್. ಈಗ ಹೋದ ವರ್ಷ ತೊಗರಿ ಎಷ್ಟು ಕ್ವಿಂಟಲ್ ತೆಗ್ದಿರಿ ಸರ್ ಎಕರೆ? ತೊಗರಿ ಸಲುವಾಗಿ ನನಗೆ ಸೂಪರ್ ಸ್ಟಾರ್ ರೈತ ಅವಾರ್ಡ್ ಅಂತ ಬಂದಿದ್ರಿ. ನಾನು 1 ಎಕರೆಯಲ್ಲಿ 12 ಕ್ವಿಂಟಲ್ ತೊಗರಿ ತೆಗದೇನ್ರಿ. 12 ಕ್ವಿಂಟಲ್ ರೀ? ಹೌದು. ಅದು ಯಾವ್ದು ಬೀಜ ಸರ್? ಅದು ಕಾವೇರಿ ಸಂಪದ ಅಂತ ಹೇಳ್ರಿ, ಕಂಪ್ನಿ ಬೀಜ ರೀ. ಓಕೆ. ಅದ್ರಲ್ಲೇ ತೆಗ್ದಿವ್ರಿ. 3 ಎಕರೆ ತೊಗರಿ ಮಾಡಿದ್ರಿ. ಸಾಲಿನ ಸಾಲಿಗೆ 6 ಫೀಟ್ ಇತ್ರಿ. ಅದು ಡಿಸ್ಟೆನ್ಸ್ ಸಾಲಿನ ಸಾಲಿ 6 ಫೀಟ್ ಇಟ್ಟಿದ್ರಿ. ಅಂದ್ರೆ ಗಾಳಿ ಸಿಗ್ತದ್ರಿ, ಎಲ್ಲ ಸರಿಯಾಗಿ ಅಂದ್ರೆ ಅದ್ರ ಬೆಳಿ ಹೆಲ್ತ್ ಕೂಡ ಸರಿಯಾಗಿ ಬರ್ತದ್ರಿ. 6 ಫೀಟ್ ಸಾಲಿನ ಸಾಲಿಗೆ ಇಟ್ಟಿದ್ರಿ, ಸರಿಯಾಗಿ ಬಂದಿತ್ರಿ. 12 ಕ್ವಿಂಟಲ್ ಮೇಲೆನೆ ಬಿದ್ದತ್ರಿ. ಸರಾಸರಿ 36 ಕ್ವಿಂಟಲ್ ಬಂದೈತ್ರಿ 3 ಎಕರೆ. ಅದ್ರೊಳಗ ಚಂಡಿ ಚುಟ್ರಿ ಏನ್ ಸರ್? ಅದಕ್ಕ ಚಂಡಿ ಚುಟ್ಟಿದೇವ್ರಿ. 45 ದಿನಕ್ಕೆ ಚಂಡಿ ಕಟಾವ್ ಮಾಡಿವಿ. ಅದು ನಮ್ಮಲ್ಲಿ ಮಷಿನ್ ಅದಾವ್ರಿ, ಮಷಿನ್ಲೆ ಚಂಡಿ ಕಟಾವ್ ಮಾಡಿ ಅದು ತೀರಾ ಜಾಸ್ತಿ ಹೊಡಿತದ್ರಿ. 6 ಫೀಟಿನ ಸಾಲ ಒಳಗ ಹಿಂಗ ಮನುಷ್ಯ ಒಳಗ್ ಹೋಗಕ್ ಬರ್ತಿತ್ರಿ. ಹೌದೇನ್ ಸರ್? ಈ ವರ್ಷ ಏನ್ರಿ ಹಾಕಿರಿ ಸರ್? ಇನ್ನ ಸ್ವಲ್ಪ ಮಳಿ ಲೇಟ್ ಆದ ಕಾರಣ ಇನ್ನ ಮಾಡಿಲ್ರಿ. ನಾಳೆ ನಾಡೋದಿತ್ತು ಇನ್ನ ನಾಟಿ ಮಾಡೋದ್ರಿ. ಓಕೆ. ಮಾಡಿದೇವಂದ್ರೆ ಇನ್ನ 1 ತಿಂಗಳಲ್ಲಿ ಪೂರಾ ಆತರ ಬರ್ತಾವ್ರಿ ಮತ್ತ. ಓಕೆ. ಇಲ್ಲ ಸರ್, ಡೆಫಿನೆಟ್ಲಿ ಅದು ತೊಗರಿ ಬರ್ತದಲ್ರಿ, ನವೆಂಬರ್ ಡಿಸೆಂಬರ್ ನಾಗ ಬರ್ತೇವೆ ಸರ್, ಅದನ್ನು ವಿಡಿಯೋ ಮಾಡ್ತೇವ್ರಿ. ಅದ್ ಮತ್ತೆ ಅದು ಬಿಟ್ಟು ಏನ್ ಹಾಕಿರಿ ಸರ್? ಈಗ ಪ್ರೆಸೆಂಟ್ಲಿ ಕಬ್ಬ ಐತ್ರಿ. ಕಬ್ಬ ಅದ ಸರ್? ಕಬ್ಬ ಎಷ್ಟು ವರ್ಷದಿಂದ ಮಾಡತ್ತಾರ ಸರ್? ಕಬ್ಬ ಮತ್ತ ನಾವು 4ರಿಂದ 5 ವರ್ಷ ಮೇಲೆ ಐತ್ರಿ. ಹೌದ್ರಿ? ಇಳುವರಿ ಎಷ್ಟು ತೆಗಿತಾರ ಸರ್ ನೀವು? ನಾನು ಕಬ್ಬಿನಲ್ಲಿ ನೋಡ್ರಿ ಸ್ಟಾರ್ಟ್ಅಪ್ ನಾಗ ಅಷ್ಟ ನನಗ ಹೊಲದಲ್ಲಿ ಮಾಹಿತಿ ಇದ್ದಿತ್ತಿಲ್ರಿ. ನಾನು ಎಜುಕೇಶನ್ ಫೀಲ್ಡ್ ದಿಂದ ಬಂದಿರೋದ್ರಿಂದ ಸ್ವಲ್ಪ ಸ್ಟಾರ್ಟ್ಅಪ್ ನಾಗ ಅಷ್ಟೇ 40-45 ಬಂದಿತ್ರಿ ನನ್ನ ಬಳಿ ಇಳುವರಿ. ಆಮೇಲೆ ಮುಂದ ಮಣ್ಣು ಪರೀಕ್ಷೆ ಮಾಡಿ ಇದಕ್ಕೆ ಯಾವ ತರ ಸಿಸ್ಟಮ್ ಮೆಟೆಕ್ ಆಗಿ ಮಾಡ್ಬೇಕು ಮಾಡದೊಳಗ 55ರಿಂದ 60 ಟನ್ ಇಳುವರಿ ತೆಗ್ದೇನ್ರಿ ಕಬ್ಬಿನಲ್ಲಿ. 55ರಿಂದ 60 ಟನ್ ಪ್ರತಿ ಎಕರೆಗೆ? ಪ್ರತಿ ಎಕರೆ ತೆಗ್ದೇನ್ರಿ. ನಮ್ದು ಗುಲ್ಬರ್ಗಾ ವಾತಾವರಣಗ್ರಿ? ಹೌದ್ರಿ. ಓಕೆ ಸರ್. ಓಕೆ.